ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರೂಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮಕರ ರಾಶಿಯ ನವೆಂಬರ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ಮಕರ ರಾಶಿಯವರಂದರೆ ಅವರು ಚಾಲೆಂಜ್ ಟೇಕರ್ಸ್. ಅವ್ರಿಗೆ ಈ ಒಂದು ಮಾಸದಲ್ಲಿ ಚಾಲೆಂಜ್ಗಳು ಎದುರಾಗ್ತಾ ಹೋಗುತ್ತೆ. ಸ್ನೇಹಿತರಿಂದ ಆಗಿರ್ಬೋದು, ಸಹೋದರರಿಂದ ಆಗಿರ್ಬೋದು, ಅಥವಾ ಅವರ ವ್ಯಾಪಾರ ಕ್ಷೇತ್ರದಲ್ಲಾಗಿರ್ಬೋದು. ಅದರಲ್ಲೂ ವಿಶೇಷವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ಕಾಂಪಿಟೇಷನ್ಗಳು ತುಂಬಾ ಜಾಸ್ತಿ ಆಗಿರುತ್ತೆ. ತಮ್ಮ ಸ್ನೇಹಿತರೇ ತಮಗೆ ಕಾಂಪಿಟೇಷನ್ ಕೊಡೋರು ಇರ್ತಾರೆ. ಅದು ಮುಂದೆಯಿಂದ ಕಾಂಪಿಟೇಷನ್ ಕೊಡೋಲ್ಲ, ತಮಗೆ ಹಿಂತಿರುಗಿ ಕಾಂಪಿಟೇಷನ್ ಕೊಡೋ, ಅಂದರೆ ಬ್ಯಾಕ್ ಸ್ಟ್ಯಾಮಿಂಗ್ ಮಾಡುವಂಥದ್ದು, ಈ ಥರ ತಮ್ಮ ಮೇಲೆ ಭಿನ್ನಾಭಿಪ್ರಾಯ ಬರೋ ರೀತಿ ಅಭಿಪ್ರಾಯಗಳನ್ನು ಮಾಡುವಂಥದ್ದು, ಸ್ವಲ್ಪ ಸಂದರ್ಭಗಳನ್ನು ಸೃಷ್ಟಿಯನ್ನು ಮಾಡುವಂಥದ್ದು, ತಮ್ಮ ಮೇಲೆ ನೆಗೆಟಿವಿಟಿಗಳನ್ನು ಏರುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು. ಈ ಥರ ಕೆಲವೊಂದು ಸಮಸ್ಯೆಗಳು ತಮಗೆ ವ್ಯಾಪಾರ ಕ್ಷೇತ್ರದಲ್ಲಿ ನಡೆಯುತ್ತೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ತಮ್ಮ ಧೈರ್ಯದಿಂದ, ತಮ್ಮ ಜಾಗೃತಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ತಾವು ಮುಂದುವರಿಸಿದ್ರೆ ತಮ್ಮ ಒಂದು ಅಭಿವೃದ್ಧಿದಾಯಕದ ಕೆಲಸಕ್ಕೆ ಯಾರೂ ಸಹಿತ ತಮಗೆ ಮುಟ್ಟುಗೋಲು ಹಾಕಲಿಕ್ಕೆ ಚಾನ್ಸ್ ಇಲ್ಲ. ತಮ್ಮ ಧೈರ್ಯವೇ ಸರ್ವರ್ಥ ಸಾಧನವಾಗಿರುತ್ತೆ ಮಕರ ರಾಶಿಯವರಿಗೆ ಅಂತಲೂ ಸಹಿತ ಹೇಳ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ತಮ್ಮ ಗುರುಗಳ ಒಂದು ಮಾರ್ಗದರ್ಶನದ ಆಧಾರದ ಮೇಲೆ ತಮ್ಮ ಕಾರ್ಯಗಳನ್ನು ಸಿದ್ಧಿಯನ್ನು ಮಾಡಿಕೊಳ್ಳಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿದ್ಯಾರ್ಥಿಗಳಿಗೆ ಹೊಸ ಚೈತನ್ಯವನ್ನು ತುಂಬಿಕೊಳ್ತೀರಿ. ಉದ್ಯೋಗದಲ್ಲಿ ಯಾರೋ ಹಂಟ್ ಮಾಡ್ತಾ ಇದ್ದೀರಿ, ಕೆಲಸ ಕಾರ್ಯಗಳು ಬೇಕು ಅಂತ ಹುಡುಕ್ತಾ ಇರ್ತೀರಲ್ಲ, ಅವ್ರಿಗೆ ಒಂದು ಸುವರ್ಣ ಅವಕಾಶ ದೊರೆಯುವಂತಹ ಸಾಧ್ಯತೆ ಬರ್ತಾ ಇದೆ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಹೊಸ ಯೋಜನೆಯನ್ನು ಮಾಡ್ಕೊಳ್ಳೋಕ್ಕೆ ಉತ್ತಮವಾದಂಥ ಲಾಭವಾಗಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಇದಾಗಿತ್ತು ಮಕರ ರಾಶಿಯ ಮಾಸಿಕ ಭವಿಷ್ಯ. ಈ ಒಂದು ಮಾಸದಲ್ಲಿ ತಾವು ಶನೇಶ್ವರನ ಆರಾಧನೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಕಪ್ಪು ಬಣ್ಣವನ್ನು ತಾವು ಧಾರಣೆ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. 7 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಮತ್ತು ವಿಶೇಷವಾಗಿ ತಾವು ಸೌತ್ ಫೇಸಿಂಗನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಳ್ಬೋದಾಗುತ್ತೆ. ಇದಾಗಿತ್ತು ಮಕರ ರಾಶಿಯ ನವೆಂಬರ್ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ಮೊಬೈಲ್ ನೋಟಿಫಿಕೇಷನ್ಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ನನ್ನ ವೀಕ್ಷಕ ಬಂಧುಗಳಿಗೆ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.